ಕೆಆರ್ಪೇಟೆ ತಾಲೂಕಿನ ಶಿಳನೆರೆ ಹೋಬಳಿಯ ಮುರುಕನಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಎಳನೀರು ಜಗದೀಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹಿಂದಿನ ಅಧ್ಯಕ್ಷರಾಗಿದ್ದ ಪೂರ್ಣಿಮಾ ಆನಂದ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿತ್ತು. ಆದರೆ ಎಳನೀರು ಜಗದೀಶ್ ಅವರೊಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧ ಆಯ್ಕೆಯಾಗಿದ್ದಾರೆ. ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ ಬೋರಯ್ಯ ಅವರು ಈ ವಿಷಯವನ್ನ ಘೋಷಿಸಿದ್ದಾರೆ. ಪಿಡಿಒ ರವಿಕುಮಾರ್ ಸಹ ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಬಳಿಕ ಮಾತನಾಡಿದ ಎಳನೀರು ಜಗದೀಶ್, ತಮ್ಮನ್ನ ಅವಿರೋಧವಾಗಿ ಆಯ್ಕೆ ಮಾಡಲು ಮಾರ್ಗದರ್ಶನ ನೀಡಿದ ಶಾಸಕರಾದ ಎಚ್.ಟಿ. ಮಂಜು ಮತ್ತು ಎಚ್.ಟಿ. ಲೋಕೇಶ್ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಪಕ್ಷದ ಮುಖಂಡರು ಮತ್ತು ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಮಾಜಿ ಅಧ್ಯಕ್ಷ ಶೇಖರ್ ಅವರು ನೂತನ ಅಧ್ಯಕ್ಷರನ್ನ ಅಭಿನಂದಿಸಿ ಸರ್ವ ಸದಸ್ಯರು ಪಕ್ಷಭೇದ ಮರೆತು ಸಹಕರಿಸಿದ್ದಾರೆ. ಎಲ್ಲರ ವಿಶ್ವಾಸ ಗಳಿಸಿ ಪಂಚಾಯಿತಿಯನ್ನ ಮಾದರಿಯನ್ನಾಗಿಸುವಂತೆ ಸಲಹೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ನಂದಿನಿ, ಅರುಣ್ ಕುಮಾರ್, ಸದಸ್ಯರಾದ ಧನಂಜಯ್, ಲಲಿತಾ, ದೇವರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಎಲ್ಲ ಚುನಾವಣೆಯಲ್ಲಿ 5 ವರ್ಷ ಏನು ನಾವು ಎಲ್ಲ ನಮ್ಮ ಪೇಟನ ಬಾಲನ ಜಗನ ಎಲ್ಲ ಮಾತಾಡ್ಕೊಂಡು ಇದಕ್ಕೆ ಅಧ್ಯಕ್ಷ ಆಗಿದ್ದೀವಿ. ಎಲ್ಲ ಸಾಕಾಗಿಂದ ಅಧ್ಯಕ್ಷ ಹೇಳಿ ನನ್ನ ಅವಧಿಯಲ್ಲಿ ಇಲ್ಲಿವರೆಗೆ ಎಲ್ಲ ನಾವು ಸದಸ್ಯಗಳೆಲ್ಲ ಒಗ್ಗೂಡಿಸಿ ಕೆಲಸ ಮಾಡ್ಕೊಂಡು ಪಂಚಾಯತಿಲಿ ಏನು 2 ವರ್ಷ 2.5 ವರ್ಷ ಅವಧಿಲಿ ಏನು ನಾವೇನು